ನಾನು ಮೇಕ್ ಓವರ್ ಮಾಡಿ ಒಳ್ಳೆ ವೈಬ್ಸ್ ಬೇಕು. ಫುಲ್ ನನ್ನ ನೈಟ್ ಸ್ಕಿನ್ ಕೇರ್ ಇಲ್ಲ ಇವಾಗೆಲ್ಲ ಕರೆಕ್ಟ್ ಏನು ಅಂತ ನೋ ಫೇಕ್ ನಾವು ಕ್ಲೀನಾಗಿ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಣ್ಣನ ಪುಟ್ಟಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತು ಒಂದು ಸ್ವಲ್ಪ ಬೆಳಗ್ಗೆ ಎಲ್ಲ ಕೆಲಸಗಳಿತ್ತು, ಎಲ್ಲ ಕೆಲಸ ಮುಗಿಸ್ಕೊಂಡು ಲೇಟಾಗಿ ಫ್ರೆಶ್ ಅಪ್ ಆದೆ. ಈಗ ಆಲ್ಮೋಸ್ಟ್ ಒಂದು 6 o'clock ಆಗಿದೆ, ಕರೆಕ್ಟಾಗಿ 5:56 ಆಗಿದೆ. ಪ್ಲ್ಯಾನ್ಸ್ ಏನು ಅಂದರೆ ನೈಟ್ ಮೂವಿಗೆ ಹೋಗೋಣ ಅಂತ ಬುಕ್ ಮಾಡಿದ್ದೀವಿ. 10:30 ಶೋಗೆ ನೆನ್ನೆನೇ ಬುಕ್ ಮಾಡಿದೆ, ಲಾಸ್ಟ್ ವ್ಲಾಗಲ್ಲಿ ಹೇಳಿರ್ತೀನಿ. ಆ್ಯಂಡ್ ನಾನು ಹಂಗಾಗಿ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಕ್ಕಳಿಗೆ ರಜಾ, ಓಕೆನಾ. ನೈಟ್ ಮಕ್ಕಳನ್ನೂ ಕರ್ಕೊಂಡೋಗ್ಬೇಕು, ಬಿಕಾಸ್ ಅಜ್ಜಿ ಇಲ್ಲ ಮನೆಯಲ್ಲಿ. ಸೊ ಹಂಗಾಗಿ ಮೂವಿಗೆ ಮಕ್ಕಳನ್ನೂ ಕರ್ಕೊಂಡೋಗ್ಬೇಕು. ಹಂಗಾಗಿ ನೈಟ್ ಶೋಗೆ ಬುಕ್ ಮಾಡಿರೋದು. ಡೈಲಿ ಇವ್ರು ಫ್ರೀ ಇರಲ್ಲ, ಬೇಡ ಡೈಲಿ ಅಂದರು. ಸೊ ಹಂಗಾಗಿ ನಾವು ನೈಟ್ ಶೋಗೆ ಬುಕ್ ಮಾಡಿದೆ. ಆಲ್ಮೋಸ್ಟ್ ನಾವು ನೈಟ್ ಶೋಗೆ ಬುಕ್ ಮಾಡೋದು, ಓಕೆನಾ. ಬುಕ್ ಮಾಡೋದೇನೋ ಮಾಡಿದೆ, ಮತ್ತು ಸುಮ್ಮನೆ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರೇನೋ ಅಂತ ಅನ್ನಿಸ್ತು. ಹಂಗಾಗಿ ಒಂದು ಪ್ಲ್ಯಾನ್ ಮಾಡೋಣ. ಅವರು ನಿದ್ದೆ ಬಂದಿಲ್ಲ ಅಂತಂದರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಹಂಗಾಗಿ ಲೇಟಾಗಿ ಮಲಗಿಸಿದ್ದೀನಿ. ಎಷ್ಟೊತ್ತಿಗೆ ಮಲಗಿಸಿದ್ದೀನಿ? ಆಲ್ಮೋಸ್ಟ್ ಒಂದು 5:30 ಆ ಥರ ಮಲಗಿಸಿದ್ದೀನಿ. ಮಲ್ಕೊಂಡಿದ್ದಾರೆ. ಮತ್ತು ನೈಟ್ ಆರಾಮಾಗಿ ಮೂವಿ ನೋಡಲಿ. ಆ್ಯಂಡ್ ನಾಳೆ ಹೆಂಗೂ ಲೇಟಾಗಿದ್ದರೂ ತೊಂದರೆ ಇಲ್ಲ, ಬಿಕಾಸ್ ನಾಳೆ ಸಂಡೇ, ಆರಾಮಾಗಿ ಮಲ್ಕೊಳ್ಳಿ ಅಂದ್ಬಿಟ್ಟು ನಾನು ಇವಾಗ ಮಲಗಿಸಿದ್ದೀನಿ. ನಾನು ಮಲ್ಕೊಂಡು ರೆಸ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಇವರು ಸಂಜೆ ನಗರಲ್ಲಿ ಸಿಗ್ತೀವಿ ಅಂತ ಹೇಳಿದರೆ ಒಂದು ಸ್ವಲ್ಪ DTDC ಎಲ್ಲ ಮಾಡಬೇಕು. ಹಂಗಾಗಿ ನಾನಿವಾಗ ಹೋಗಬೇಕು. ಮಕ್ಕಳನ್ನ ಮಲಗಿಸಿದ್ದೀನಿ. ನನ್ನ ಮನೆಗೆ ನೋಡಿಸ್ತೀನಿ ಹಿಂಗೆ ಮಲಗಿದ್ದಾರೆ ನನ್ನ ಮುದ್ದಿನ ಮಕ್ಕಳು ಅಂತ. ಲೈಟೇ ಆಫ್ ಮಾಡಿಲ್ಲ ನಾನು, ಲೈಟ್ ಆಫ್ ಮಾಡಿ ಮಲಗಿದ್ದಾರೆ ಅವರು. ಮಲ್ಕೊಳ್ಳಿ, ಓಕೆನಾ. ಆ್ಯಂಡ್ ನಾನು ಈಗ ಸದ್ಯಕ್ಕೆ ಹೋಗಿ ರೆಡಿ ಆಗ್ತೀನಿ. ರೆಡಿ ಆಗ್ತೀನಿ. ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ತೀನಿ. ಕೆಲಸ ಎಲ್ಲ ಸಾಂಬಾರು ಕೂಡ ಮಾಡಿಟ್ಬಿಟ್ಟಿದ್ದೀನಿ. ಮಧ್ಯಾಹ್ನನೇ ಬೇಳೆ ಸಾಂಬಾರು ಮಾಡಿ ಇಟ್ಬಿಟ್ಟಿದ್ದೀನಿ, ತರಕಾರಿ ಬೇಳೆ ಸಾಂಬಾರು. ಅಡುಗೆ ಮಾಡೋ ಟೆನ್ಷನ್ ಕೂಡ ಇಲ್ಲ. ಸೊ ಈಗ ಹೋಗಿ ಕ್ವಿಕ್ಕಾಗಿ ರೆಡಿ ಆಗೋಣ. ಆ್ಯಂಡ್ ಇಲ್ಲಿ ನನ್ನ ನೈಟ್ ಸ್ಕಿನ್ ಕೇರ್, ಇದೆಲ್ಲ ನನ್ನ ನೈಟ್ ಸ್ಕಿನ್ ಕೇರ್, ಇದು ಆಲ್ ಮೈ ನೈಟ್ ಸ್ಕಿನ್ ಕೇರ್ ನೋಡ್ತೀನಿ ಏನೇನಿದೆ ಅಂತ ಕೂಡ ನಿಮಗೆ ನೋಡಿಸ್ತೀನಿ, ಓಕೆನಾ. ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಡ್ರೆಸ್ಸಿಂಗ್ ಟೇಬಲ್ ಯಾವ ಥರ ನಾನು ಮೇಕ್ ಓವರ್ ಮಾಡಿದೆ ಅಂತ. ಆ್ಯಂಡ್ ಇದೊಂದು ಪುಟಾಣಿ ಮಿನಿ ಡ್ರೆಸ್ಸಿಂಗ್ ಟೇಬಲ್. ನನಗಿದು ವಾರ್ಡ್ರೋಬ್ ತೊಗೊಂಡೆ ಐಕೆಯಲ್ಲಿ, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ. ಆ್ಯಂಡ್ ದೆನ್ ನನಗೆ ಅದ್ರ ಮೇಲೆ ಏನಾದರೂ ಸೆಟಪ್ ಮಾಡೋಣ, ಖಾಲಿ ಪ್ಲೇನ್ ಇಡೋದು ಬೇಡ ಅಂತ ಅಂದ್ಕೊಂಡೆ. ಡೆಕೋರ್ ಎಲ್ಲ ಮಾಡೋದು ಬೇಡ, ರೂಮಲ್ಲಿ ಇರ್ತೀವಿ, ಅಷ್ಟೊಂದು ಡೆಕೋರ್ ಯಾರು ಬಂದು ನೋಡ್ತಾರೆ ಅಂದರೆ ರೂಮಲ್ಲಿ ಅಷ್ಟೊಂದು ಡೆಕೋರ್ ಚೆನ್ನಾಗಿರಲ್ಲ, ಪೀಸಾಗಿರಬೇಕು. ಹಂಗಾಗಿ ಆಯಿತು, ನಾನು ಸ್ಕಿನ್ ಕೇರ್ಗೆ ಅಂದ್ಬಿಟ್ಟು ಒಂದು ಟೇಬಲ್ ಇಟ್ಟಿದ್ದೀನಿ. ಆ್ಯಂಡ್ ವಾಟರ್ ರಿಕ್ವೈರ್ಮೆಂಟ್ ಇರುತ್ತೆ. ಎನಿ ಟೈಮ್ ನಾವು ಮಲ್ಕೊಂಡಿದ್ದಾಗ, ನೈಟ್ ಆಗಿರ್ಬೋದು ಅಥವಾ ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಅಂದರೆ ಪ್ರತಿ ಸಲ ನಾವು ಹಾಲಲ್ಲಿ ಹೋಗೋಕ್ಕಾಗಲ್ಲ. ಸೊ ಹಂಗಾಗಿ ಒಂದು ವಾಟರ್ದು ಈ ಥರ ಒಂದು ಜಗ್ಗಿಟ್ಟು 1-2 ಗ್ಲಾಸ್ ಇಟ್ಟಿದ್ದೀನಿ ಇಲ್ಲಿ. ಆ್ಯಂಡ್ ಇದೆಲ್ಲ ನಾನು ಬೇರೆ ಏನೂ ಇಟ್ಟಿಲ್ಲ, ಇಲ್ಲಿ ಬರೀ ನೈಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮಾತ್ರ ಇಟ್ಟಿದ್ದೀನಿ, ಏನೂ ಇಟ್ಟಿಲ್ಲ, ಮಿಕ್ಸಪ್ ಮಾಡಿಲ್ಲ. ಅಲ್ಲಿ ನಂದು ದೊಡ್ಡದು ಡ್ರೆಸ್ಸಿಂಗ್ ಟೇಬಲ್ ಇದೆ, ನಿಮ್ಗೆಲ್ಲರಿಗೂ ಗೊತ್ತು. ಡ್ರೆಸ್ಸಿಂಗ್ ಟೇಬಲ್ ಇದೆ, ಎಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಇದು ನನ್ನ ನೈಟ್ ಸ್ಕಿನ್ ಕೇರ್ ಮಾತ್ರ. ನನಗೆ ಈ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ನೋಡಿದಾಗ ನನಗೆ ಅನಿಸ್ಬೇಕು, ನನಗೆ ನೈಟ್ ಸ್ಕಿನ್ ಕೇರ್ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬರಬೇಕು. ಸೊ ಹಂಗಾಗಿ ಇದನ್ನು ಫುಲ್ ನನ್ನ ನೈಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮಾತ್ರ ಇಟ್ಟಿದ್ದೀನಿ, ಬೇರೆ ಏನೂ ಇಟ್ಟಿಲ್ಲ. ಫುಲ್ ಇದೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇರೋ ಅಂಥದ್ದು ಒಂದು ಆರ್ಗನೈಸರ್ ತೊಗೊಂಡಿದ್ದೀನಿ, ಅದು ಆರ್ಗನೈಸ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನೋಡಿಸ್ತೀನಿ ಏನೇನಿದೆ ಅಂತ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಇದೊಂದು ಸಣ್ಣ ಬೊಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಟೂ ಗುಡ್ ಅಲ್ವಾ. ಆ್ಯಂಡ್ ಇಲ್ಲಿ ಸ್ಕಿನ್ ಕೇರ್ ಮಾಡಬೇಕು ಅಂದರೆ ಮಿರರ್ ಬೇಕು, ಮುಖ ನೋಡ್ಕೋಬೇಕು, ಫೇಸ್ ಹಂಗಾಗಿ ಇದೊಂದು ಅಮೆಝಾನಲ್ಲಿ ಒಂದು ಆರ್ಡರ್ ಮಾಡ್ಕೊಂಡಿದ್ದೆ ಪ್ರಾಡಕ್ಟು. ಹಂಗೆ ಬರೀ ಪ್ಲೇನ್ ಆಗದೆ ಚೆನ್ನಾಗಿತ್ತು, ಸಿಂಪಲಾಗಿ ಕ್ಯೂಟಾಗಿತ್ತು. ಮತ್ತು ನನಗೆ ಸ್ವಲ್ಪ ಏನಾದರೂ ಚೆನ್ನಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಈ ಥರದ್ದು ಒಂದು ಆರ್ಡರ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿದೆಯೋ ನೋಡಿ, ಇದು ಲೈಟ್ ಆಫ್ ಆನ್ ಈ ಥರ ಕಾಣಿಸುತ್ತೆ. ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕ್ಯೂಟಾಗಿದೆ. ಆ್ಯಂಡ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು ಈ ಸೆಟಪ್ಪು. ಆ್ಯಂಡ್ ಓವರಾಲ್ ಈ ಸೆಟಪ್ ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿದೆಯಾ? ಸಿಂಪಲಾಗಿ ಕ್ಯೂಟಾಗಿ ಕಾಣ್ತಿದೆ ಅಲ್ವಾ? ಆ್ಯಂಡ್ ಪ್ರತಿಯೊಂದು ನಾನು ಏನೇನು ಪ್ರಾಡಕ್ಟ್ಸ್ ಇಟ್ಟಿದ್ದೀನಿ ಅಂತ ಕೂಡ ಮೊದಲಿಗೆ ಫಸ್ಟು ಇದರಲ್ಲಿ ಏನು ಇಟ್ಟಿದ್ದೀನಿ ಅಂತ ಅಂದರೆ ಟೋನರ್ ಇಟ್ಟಿದ್ದೀನಿ, ಒಂದು 2 ಗ್ಲೋ ಮಸ್ಟ್ ಇಟ್ಟಿದ್ದೀನಿ, ಇದು ರೋಸ್ ವಾಟರ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಹಿಂದೆಗಡೆ ನಾನು ಒಂದು ಕಪ್ ಕ್ಲೀನ್ ಮಾಡೋದೆಲ್ಲ ಇಟ್ಟಿದ್ದೀನಿ, ಓಕೆನಾ. ಆ್ಯಂಡ್ ಸೆಕೆಂಡ್ ಇದರಲ್ಲಿ ನಾನು ಡೈಲಿ ಯೂಸ್ ಮಾಡೋ ಅಂತಹ
ಅದು ಹೇರ್ ಸೆರಮ್ ಆಗಿರ್ಬೋದು, ಫೇಸ್ ಸೆರಮ್ಸ್ ಇಟ್ಟಿದ್ದೀನಿ. ಆ್ಯಂಡ್ ನೈಟ್ ಬೆಳೆಸೋದು ಮಾತ್ರ. ಆ್ಯಂಡ್ ದೆನ್ ಇದರಲ್ಲಿ ಲಿಪ್ ಕೇರ್ ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇಟ್ಸ್ ಮೈ ಮೋಸ್ಟ್ ಫೇವ್ರೆಟ್ ಲಿಪ್ ಕೇರ್ಸ್ ಇದು ಮೂರೂ. ಹಂಗಾಗಿ 3 ಇಟ್ಟಿದ್ದೀನಿ, ದಿನಕ್ಕೆ ಒಂದೊಂದು ಬಳಸೋಣ ಅಂತ. ಆ್ಯಂಡ್ ಸಮ್ಟೈಮ್ಸ್ ಯಾವಾಗಲಾದರೂ ನಾನು ಆಯಿಲ್ ಮಸಾಜ್ ಮಾಡ್ಕೊತೀನಿ. ಕುಂಕುಮಾದ್ರಿ ಆಯಿಲ್ ಇಟ್ಟಿದ್ದೀನಿ. ಸಮ್ಟೈಮ್ಸ್ ಯಾವಾಗಲಾದರೂ ಇಲ್ಲಿ ಒಂದು ಸ್ವಲ್ಪ ವೆಟ್ ವೈಪ್ಸ್ ಇಟ್ಟಿದ್ದೀನಿ. ಏನಾದರೂ ಮೇಕಪ್ ಏನಾದರೂ ರಿಮೂವ್ ಮಾಡಬೇಕು ಅಂದರೆ ಅಲ್ಲೇ ಇರುತ್ತೆ, ಮೇಕಪ್ ರಿಮೂವರು ಹಾಕ್ಕೊಂಡು ರಿಮೂವ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಬಂದರೆ ಇದನ್ನು ನೋಡಿ, ಆ್ಯಂಡ್ ಲುಕ್ ಅಟ್ ದಿಸ್ ಗೈಸ್, ಎಷ್ಟು ಕ್ಯೂಟಾಗಿದೆ. ಫೋಟೋ ಹಾಕ್ತೀನಿ, ಕ್ಲೀನಾಗಿ ನೋಡಿ. ಆ್ಯಂಡ್ ಸಿಕ್ಕಾಪಟ್ಟೆ ಕ್ಯೂಟಾಗಿದೆ. ಕೆಳಗಡೆ ಏನು ಇಟ್ಟಿದ್ದೀನಿ, ಏರ್ ಮಾಯಿಶ್ಚರೈಸರ್ ಇಟ್ಟಿದ್ದೀನಿ, ಓಕೆನಾ. ಆ್ಯಂಡ್ ಇಲ್ಲಿ ಇನ್ನೊಂದು ನೈಟ್ ಕ್ರೀಮ್ ಆ್ಯಂಡ್ ಇನ್ನೊಂದು ಮಾಯಿಶ್ಚರೈಸರ್ ಇಟ್ಟಿದ್ದೀನಿ. ಆ್ಯಂಡ್ ಇದು ಹೊಸದೊಂದು ಮಾಯಿಶ್ಚರೈಸರ್ ಇಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ಇದು ನನ್ನ ನೈಟ್ ಕ್ರೀಮು, ಇದು ಹೊಸದು ಆರ್ಡರ್ ಮಾಡ್ಕೊಂಡಿದ್ದೀನಿ, ಹಚ್ಕೋಬೇಕು. ಆ್ಯಂಡ್ ಇದು ನಾನು ಡೈಲಿ ಯೂಸ್ ಮಾಡೋ ಅಂತಹ ನೈಟ್ ಕ್ರೀಮ್, ನನ್ನ ಮೋಸ್ಟ್ ಫೇವ್ರೆಟ್ಟು 345 ಅಂತ. ಆ್ಯಂಡ್ ಇದು ಫೇಕ್ ಕೂಡ ಇರುತ್ತೆ, ಒರಿಜಿನಲ್ ನೋಡಿ ತೊಗೋಬೇಕಾಗತ್ತಿದ್ದೀನಿ. ಆ್ಯಂಡ್ ನಮ್ಮ ಮನೆಯವ್ರು ಬರ್ತೀವಿ ಅಂತ ಹೇಳಿದ್ದಾರೆ, ಸಿಗ್ತೀವಿ ಅಂತ ಹೇಳಿದ್ರು, ಎಷ್ಟೊತ್ತಾಗುತ್ತೆ ಅಂತ ಕೇಳ್ಬಿಡ್ತೀನಿ. ನಾವು ರೆಡಿ ಆಗಬೇಕು. ಫೋನ್ ಮಾಡಿದ್ರು ಇವಾಗ. ಹಲೋ, ಎಷ್ಟೊತ್ತಾಗತ್ತೆ? ಬಂದ್ಬಿಟ್ರಾ? ಸರಿ, ಬಂದೆ. ಏನೇನು ಆರ್ಡ್ರ್ ಮಾಡಿ ಬರ್ತೀನಿ. ಮಾಯಿಶ್ಚರೈಸರ್ ಖಾಲಿ ಆಗಿದೆ, ಅಲ್ಲಿ ಇಟ್ಟಿದ್ದೀನಿ. ಮೈ ಆಲ್ ಟೈಮ್ ಫೇವ್ರೆಟ್ ಲಾರಿಯಲ್ ನೋಡಿ, ಒಂದು ಖಾಲಿಯಾಗಿದೆ, ಒಂದು ಅಷ್ಟಿಷ್ಟ. ನಾನು ಯಾವುದೋ ನನ್ನ ಪ್ರಾಡಕ್ಟ್ಗೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಪ್ರಾಡಕ್ಟ್ ಟ್ರೈ ಮಾಡಿ ಬಂದೆ ಈಗ ಇವಾಗ ಬೀಗ ಹಾಕೊಂಬರದೆ, ಮಲ್ಕೊಂಡಿದ್ದಾರೆ. ಇನ್ನು ಮಕ್ಕಳಿಗೆ ರೆಡಿ ಆಗ್ತಾಯಿದ್ದೀನಿ, ಆವಾಗಲೇ ಬೀಗ ಹಾಕ್ತಾಯಿದ್ದೀನಿ ಅಂತ. ಸಕ್ಕತ್ತಾಗಿ ಸುಳ್ಳು ಹೇಳ್ತೀನಲ್ಲ, ಅನ್ಕೊತಾ ಇರ್ತೀನಿ ಏನು ಸಕ್ಕತ್ತಾಗಿ ಸುಳ್ಳು ಹೇಳ್ತಾರೆ ಅಂತ. ಹೇಳ್ಬೇಕು, ಮತ್ತೆ ಬೈತಾರೆ, ಬೇಗ ಬರೋಕ್ಕಾಗಲ್ವಾ, ಬ್ಲಾ 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 ಅಂತ ಹೇಳಿದೆ. ನಾನು ಹೆಂಗೆ ಲಿಪ್ಸ್ಟಿಕ್ ಹಾಕೋದು ಗೊತ್ತಾಗಿ ನೀವು ನೋಡಿ, 1 2 3 4 ಇಷ್ಟೇ ಹಾಕ್ಕೊಂಡು ಅಷ್ಟೇ ಒಂದು ಆ್ಯಸ್ ಯೂಶ್ವಲ್ ನನ್ನ ಫೇವ್ರೆಟ್ ಇದು ನಾನು ಹಾಕುವಂಥದ್ದು ಗಂಟು. ನನ್ನ ಫೇವ್ರೆಟ್ ಗಂಟು ಹಾಕೋದು. ಸೀರಿಯಸ್ಲಿ ಎನಿ ಟೈಮ್ ನೀವು ಗಂಟು ಹಾಕ್ಕೊಂಡು ಇದ್ಬಿಡು ಅಂತೇಳಿ ಇದ್ಬಿಡ್ತೀನಿ. ಆ್ಯಂಡ್ ಡೋರ್ ಎಂಟ್ರೆನ್ಸಲ್ಲಿ ಲೆಫ್ಟ್ ಸೈಡಲ್ಲಿ ಸಿಂಪಲಾಗಿ ಒಂದು ಸೆಟಪ್ ಮಾಡಿದ್ದೆ. ನಾನು ಅವತ್ತು ಸೆಟಪ್ ಮಾಡಿದ್ದೆ ಅಂದ್ಬಿಟ್ಟು ಸಾಯಂಕಾಲ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಕ್ಯಾಂಡಲ್ಸ್ ಹಚ್ಚುತ್ತಿದ್ದೆ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ ಹೇಗಿದೆ ಅಂದ್ಬಿಟ್ಟು ಈ ಸೆಟಪ್ಪು. ಆ್ಯಂಡ್ ತುಂಬ ಯೂನೀಕಾಗಿ, ತುಂಬ ಕ್ಲಾಸಾಗಿ, ತುಂಬ ಚೆನ್ನಾಗಿತ್ತು. ವೈ ನಾಟ್ ಅಂದ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಎಷ್ಟು ಚೆಂದ ಆಯಿತು ಅಂದರೆ ಫೆಸ್ಟಿವಲ್ ಟೈಮಲ್ಲೆಲ್ಲ ಈ ಥರ ಹಚ್ಕೊಂಡ್ರೆ ಒಂದು ಒಳ್ಳೆ ಗುಡ್ ವೈಬ್ಸ್ ಇರುತ್ತೆ, ಒಂಥರ ಪಾಸಿಟಿವ್ ಫೀಲಿಂಗ್ ಇರುತ್ತೆ. ಆ್ಯಂಡ್ ಹೇಗಿದೆ ಅಂದ್ಬಿಟ್ಟು ನೀವು ಹೇಳಿ, ಚೆನ್ನಾಗಿದೆಯಾ. ಆ್ಯಂಡ್ ಇನ್ನೂ ಒಳ್ಳೆ ಮೇಕ್ ಓವರ್ ಮಾಡ್ತಾ ಇದ್ದೀನಿ. ಡೇ ಬೈ ಡೇ ನಿಮ್ಗೆ ಎಲ್ಲದನ್ನು ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಸಣ್ಣ ಮೇಕ್ ಓವರ್ನ ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಆದಷ್ಟು ಬೇಗ ಕಂಪ್ಲೀಟ್ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮ್ಮನ್ನು ನೋಡೋದೇ ಇಲ್ವಂತೆ ಕ್ಯಾಮ್ರಾ ನೋಡಿ, ಹೆಂಗೆ ತಿರ್ಸಿದ್ರು ನಿಮ್ಮನ್ನು ನೋಡ್ತಾ ಇಲ್ಲ. ನೋಡಿ ನೋಡಿ, ನೀನು ಹೇಳ್ದಂಗೆ ಕೇಳಲ್ಲ. ಅವನು ಯಾಕೆ ತಿಂದಿರಾ? ಆಚೆ ಎಲ್ಲ ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತೆ ಮನೆಗೆ ಬಂದು ಒಂದು ಸ್ವಲ್ಪ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೆ. ಸಾಂಬಾರು ಮಾಡಿಟ್ಬಿಟ್ಟಿದ್ದೆ, ಲೈಟಾಗಿ ಟೀ ಮಾಡ್ಕೊಂಡು ಕುಡಿದು ಅನ್ನಕ್ಕೆ ಒಂದು ಸ್ವಲ್ಪ ಪಲ್ಯ, ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಬೇಕಿತ್ತು, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಇವತ್ತು ಮೂವಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮೂವಿ ಹೇಗಿರುತ್ತೆ, ಮೂವಿ ನೈಟ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕೀಪ್ ವಾಚಿಂಗ್.
ಸ್ವಲ್ಪ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಮಾಡ್ತಿದ್ದೀನಿ. ಮೂವಿಗೆ ಹೋಗ್ತಾ ನೈಸ್ ಮೂವಿಗೆ ಡಬಲ್ ಇಟ್ಸ್ ಮೈ ಟೀ ಟೈಮ್. ಆ್ಯಂಡ್ ಮಕ್ಳು ಅಡುಗೆಗೆಲ್ಲ ರೆಡಿ ಮಾಡಿದೆ. ಮಕ್ಕಳು ಎಲ್ಲ ಎದ್ದೊಳಿದ್ರು. ಅವ್ರಿಗೂ ಎಲ್ಲ ಇನ್ನೊಂದ್ಸರಿ ಸ್ನಾನಗಳು ಮಾಡಿಸ್ಕೊಂಡು ರೆಡಿ ಮಾಡಿಕೊಂಡು ಈಗ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಮಕ್ಕಳನ್ನೂ ಕರ್ಕೊಂಡು ಹೋಗ್ತಾ ಇರೋಂಥ ಕಾರಣಾಂತಗಳಿಂದ ಮಕ್ಕಳಿಗೆ ಇವಾಗ ಬೆಚ್ಚಿಗೆ ಬಟ್ಟೆ ಹಾಕ್ಕೋಬೇಕು. ಆ್ಯಂಡ್ ಯಾವ ಬಟ್ಟೆ ಹಾಕೋಣ? ಮುದ್ದು ಇದು ಹಾಕಂತೀಯ? ಮುದ್ದು ಚಳಿ ಬೆಚ್ಚಗಿರ್ತದೆ. ಮುದ್ದುಗೆ ಪ್ಲಾನ್ ಟು ವೇರ್ ದಿಸ್. ಆ್ಯಂಡ್ ನಿನಗೂ ಹಾಕತ್ತೀನಿ ಇರು ಚಾರು. ಓಕೆ, ಚಾರುಗಿದು ಮುದ್ದುಗಿದು. ಆ್ಯಂಡ್ ಚಾರುಗೆ ಈ ಥರ ಕೋಟ್ ಸೆಟ್ ಹಾಕ್ತೀನಿ. ಸ್ವಲ್ಪ ಬೆಚ್ಚಗಿದೆ ಇದು. ಆ್ಯಂಡ್ ತಗೋ ಚಾರು, ನಿನ್ನ ಇನ್ನರ್ ವೇರ್, ನಿನ್ನ ಡ್ರೆಸ್ ಇದು. ಮುದ್ದುಗೆ ಈ ಥರ ಫುಲ್ ಪೀಸ್. ಒಳಗಡೆ ಒಂದು ಏನಾದರೂ ಹಾಕ್ತೀನಿ. ಒಂದೇನಾದರೂ ಬೆಚ್ಚಗೆ. ಅದು ಅದು ಅಂತ ಕನ್ಫ್ಯೂಸ್ ಆಗಿ ಲಾಸ್ಟ್ಗೆ ಈ ಟೀ ಶರ್ಟ್ನ ಹಾಕಿದ್ದೀನಿ. ಓಕೆನಾ? ಇದ್ರ ಮೇಲೆ ಇನ್ನೂ ಒಂದು ಸ್ವೆಟರ್ ಹಾಕಬೇಕು ಅನಿಸ್ತಾ ಇದೆ. ಸ್ವೆಟರ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಹೇಗೆ ಕಾಣುತ್ತೆ ಗೊತ್ತಿಲ್ಲ. ಈ ಥರ ಇದೆ. ಓಕೆನಾ? ಇಟ್ಸ್ ಓಕೆನೋ? ಫೈನಲಿ ಅದ ಅಂದ್ಕೊಂಡು ಫೈನಲಿ ಈ ಔಟ್ಫಿಟ್ನ ಫಿಕ್ಸ್ ಆಗಿದೆ. ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ. ಐ ಹೋಪ್ ಇಟ್ ವಾಸ್ ಲುಕ್ ಕ್ಲಾಸಿ. ಎಸ್, ಆ್ಯಂಡ್ ಗೆಟ್ ರೆಡಿ ಗೈಸ್. ಆ್ಯಂಡ್ ಆ ಟೀ ಶರ್ಟ್ ಹಾಕ್ಕೊಂಡು ಪುಲೋವರ್ ಹಾಕ್ಕೊಡೋಣ ಅಂದ್ಕೊಂಡೆ. ಆ್ಯಂಡ್ ಅದು ಫುಲ್ ಶರ್ಟ್ ಇರೋದ್ರಿಂದ ಇದು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲಿಲ್ಲ. ಸೊ ಹಂಗಾಗಿ ಇದು ಯಾವುದೋ ಚೇಂಜ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೂಡ ನೈಸ್, ಚೆನ್ನಾಗಿ ಕಾಣ್ತಾ ಇದೆ. ಕ್ಯೂಟ್, ಚೆನ್ನಾಗಿ ಕಾಣಿಸ್ತಿದೆ ಈ ಔಟ್ಫಿಟ್ ಕೂಡ. ಆ್ಯಂಡ್ ಈ ಥರ ಇದೆ. ಲೆಟ್ಸ್ ಗೋ. ಕ್ಯೂಟ್, ಚೆನ್ನಾಗಿ ಕಾಣಿಸ್ತಿದೆ ಈ ಔಟ್ಫಿಟ್ ಕೂಡ. ಆ್ಯಂಡ್ ಈ ಥರ ಇದೆ. ಲೆಟ್ಸ್ ಗೋ. ಇದೇ ಕೊಡ್ಲಾ ರೀ? ಅದೇನು ತಗೊಳ್ಳ? ಸ್ಕ್ರೀನ್ ಶಾಟ್ ಹಾಕಿದ್ಯಲ್ಲ ಬಿಡು, ಅಲ್ಲಿಂದ ಅವನು ಇಷ್ಟ. ಅದು ಕಣ್ಣೊತ್ತಿ ಮೇಲೆ, ಕಣ್ಣು ಮೇಲೆ ನೋಡಿ. ಇಲ್ಲೆಲ್ಲ ಒಂಥರ ಇದೆ ವೈಟ್ ಆಗಿ. ಎಲ್ಲ ವೈಟ್ ಐತೆ ಅಂತ ಇಲ್ಲ, ಇವಾಗೆಲ್ಲ ಕರೆಕ್ಟ್ ಆಗಿದೆ. ನನಗಿಂತ ಚೆನ್ನಾಗಿ ಬಚ್ತಾರ. ಲೆಟ್ಸ್ ಗೋ. ದೇವ್ರ ಮನೇಲಿದೆ, ಎತ್ಕೋ ಹೋಗು. ದೇವ್ರ ಮನೇಲಿದೆ. ಬಾಯ್ ಮಾಡೋ. ನಡಿ ಮುದ್ದೆ ನಿನ್ ಬಟ್ಟೆ ನೋಡ್ತೀನಿ. ಪುಲಿ ವಾವ್, ಲುಕಿಂಗ್ ಲೈಕ್ ಎ ವಾವ್. ಮಮ್ಮಿ ತರಿಸಿದ್ದಲ್ಲಿ ಅಂತೆ. ಮುತ್ತ ಕೊಡು. ಅನ್ಕೊಂಡೆ. ನಿಮ್ಗೆ ಯಾವ ಲಿಪ್ಸ್ಟಿಕ್ ನೋಡಿಸಿ. ಶೋ ಮಿ ಯುವರ್ ಲಿಪ್ಸ್ಟಿಕ್. ಲಿಪ್ಸ್ಟಿಕ್ ಹಾಕೊಂಡಿದ್ದಾರೆ. ಕತ್ತಲೆಯ ಕಳೆಯುವಳು
ಒಂದೇನಾ? ಹಂಪಿಲಿ ಏನಿಲ್ಲ, ಹಂಪಿಗೆ ಹೋದ್ರೆ ಬೋರ್ ಟ್ರಿಪ್ ನಿಮ್ ಇಷ್ಟ, ನನ್ಗೇನಿಲ್ಲ. ಆಯ್ತು ನಡೀರಿ ಬೇರೆ ನೋಡೋಣ. 2 ಟ್ರಿಪ್ ಹೋಗಿದ್ವಿ, ಯಾವ್ದಾನ ಇಲ್ಲ ಬೋರ್ ಆಯ್ತಾ? ಆಯ್ತಾನೆ ಇಲ್ಲ ಮತ್ತೆ ಆಯ್ತು ನಡೀರಿ ಬೇರೆ ಯಾರನ್ನ ನಿಮ್ಗೆ ಗೆಲ್ಬೇಕು ಅಲ್ಲಿಗೆ ಪ್ಲಾನ್ ಮಾಡೋಣ ನಡೀರಿ. ಕ್ಯಾಮ್ರಾ ಇನ್ನ ಇದೆ. ಮೊದಲು ಟೈಮು ಏನು ಮಾಡೋದು? ಲಿಫ್ಟ್ ಇಟ್ಕೊಂಡು ಲಿಫ್ಟಲ್ಲಿ ಹೋಗ್ತಾ ಇಲ್ಲ, ಸ್ಟೇರ್ಸ್ ಯೂಸ್. ಲೆಟ್ಸ್ ಗೋ ಗೈಸ್. ಮನೆ ದೀಪ ಬೆಳಗು. ಲೆಟ್ಸ್ ಗೋ ದ ಮೂವಿ. ನೋಡೋಣ, ಖಂಡಿತ ನಾನು ಕರೆಕ್ಟ್ ರಿವ್ಯೂ ಕೊಡ್ತೀನಿ ಹೆಂಗಿದೆ ಮೂವಿ ಏನು ಅಂತ. ನೋ ಫೇಕ್, ನಥಿಂಗ್, ನೋ ಫೇವರ್. ಹಬ್ಬ ಒಳ್ಳೆ ಎಷ್ಟು ಜನ ಇದ್ದಾರೆ ಗೊತ್ತಾ? ಡೇಲಿಗಿಂತೂ ಜಾಸ್ತಿ ಜನ ನೈಟಲ್ಲೇ ಇರ್ತಾರೆ ಅನಿಸುತ್ತೆ. ನೈಟಲ್ಲೇ ಅನಿಸುತ್ತೆ ಮೂವಿನ ಜಾಸ್ತಿ ನೋಡೋಕ್ಕೆ ಬರೋದು ಕೂಡ. ಲೆಟ್ಸ್ ಗೋ ಗೈಸ್. ಲೇಟಾಗಿ ಬಿಡ್ತಾರೆ ಬಿಡು. ಏನು ಹೇಳಕ್ ಹೋಗಿದ್ದೆ? ಇಟ್ಸ್ ಎ ಮೂವಿ ಟೈಮ್. ಪ್ರತಿನಿತ್ಯ ಹೇಳೋ ತರ ಎದ್ದು ಇಲ್ಲ, ಈ ಕ್ಷಣದಿಂದ ತನ್ನ ಹಣೆ ಬರಹ ಬದಲಾಗಿದೆ. ಪೊಲೀಸ್ ಲಾಠಿ ಚಾರ್ಜ್ ಆದಾಗ ಗಲಾಟೆ ಮಾಡೋರ್ಗಿಂತ ಗಾಬರಿಯಿಂದ ನೋಡೋರ್ಗೆ ಏಟ್ ಜಾಸ್ತಿ ಬೀಳೋ ತರ ಈ ವ್ಯಕ್ತಿ ಜೊತೆ ಇನ್ನೂ 4 ಜನರ ಹಣೆ ಬರಹ ಬದಲಾಗುತ್ತೆ. ಅದರ ಅರಿವು ಅವ್ರಿಗೂ ಇಲ್ಲ. ಬೆಳಿಗ್ಗೆ ಬೇಗ ಹೇಳ್ಬೇಕು, ಕಸ ಗುಡಿಸ್ಬೇಕು, ರಂಗೋಲಿ ಹಾಕ್ಬೇಕು. ಹೋಗೋ ಮನೇಲಿ ಹೇಗೆ ಮಾಡ್ತೀಯಾ? ಅಯ್ಯೋ ಬಿಡಮ್ಮ, ಅದೆಲ್ಲ ಕಲ್ತಿರೋ ಹುಡುಗನ ಮನೆ ಹಳ್ಳಿನಾಗ ಮಾಡ್ಕೊಂಡ್ರೆ ಆಯ್ತು. ಚಿಂಚಾರು ಸಾಕು ಕುಡಿ, ಇನ್ನು ಬರಲ್ಲ. ಒಂದು ದೊಡ್ಡ ಖುಷಿ ವಿಚಾರ ಏನು ಅಂದರೆ ನನ್ನ ಕ್ಯಾಮ್ರಾ ಹಾಳಾಗಿದೆ, ಅದು ಟರ್ನ್ ಆಗ್ತಾ ಇಲ್ಲ. ಆ್ಯಂಡ್ ನನಗೆ ಒಳಗಡೆ ಎಷ್ಟು ಸಂಕಟ ಇದೆ, ಮೇಲೆ ಅಷ್ಟು ನಾಟಕ ಮಾಡ್ಕೊಂಡು ನಗ್ತಾ ಇದ್ದೀನಿ. ಇವಾಗ ಅದರದ್ದು ಏನೇನು ಕೆಲಸ ಇದೆ, ಅದು ಮುಂದೆ ಏನು ಮಾಡಬೇಕು, ಸರ್ವಿಸ್ ಕಳಿಸ್ಬೇಕು. ಅದು ಬೆಂಗಳೂರಲ್ಲಿ ಸರ್ವಿಸ್ ಆಗಲ್ಲ, ಮುಂಬೈ ಕಳಿಸ್ಬೇಕು. ಬೆಂಗಳೂರಲ್ಲಿ ಎಲ್ಲೂ ರೆಡಿ ಆಗಲ್ಲ. ಕಟ್ಟಿರ್ತಾರೆ ಕಣು, ಕಟ್ಟಿರ್ತಾರೆ. ಬಟ್ ರೇರ್ ಇವ್ರ ಅಪ್ಪನ ಕಟ್ಟಿದ್ ಇಂಟ್ರೆಸ್ಟ್ ಅವನ್ ಬಾ ಊರಾಗ ಗುಡ್ರು ಮನೆ ಕೇಳು ಬೇಕಾದ್ರೆ ನನ್ನ ಕ್ಯಾಮ್ರಾ ಕೆಟ್ಟೋಗಿದೆ, ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ. ಹ್ಯಾಂಡ್ ಸಾಕ್ಸ್ ನಡಿ, ಇರ್ಲಿ ಬೆಚ್ಚಗಿರುತ್ತೆ, ಮಳ್ಕೊ ನಡಿ. ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ, ಗುಡ್ ನೈಟ್.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.